ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಈಗ ತೀವ್ರಗೊಳಿಸಿದ್ದಾರೆ. ಆರೋಪಿ ಶಿವಾನಂದ ನೀಲಣ್ಣವರ್ ಅವರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪಿ ಶಿವಾನಂದ ನೀಲಣ್ಣವರ್ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸೀಸ್ ಆಗಿದ್ದ ಶಿವಂ ಅಸೋಸಿಯೇಟ್ ಕಚೇರಿಯಲ್ಲಿ ಇವತ್ತು ಮತ್ತೆ ಆರೋಪಿಯನ್ನು ಕರ್ಕೊಂಡು ಹೋಗಿ ಮಹಜರ್ ಕೂಡ ಮಾಡಿದ್ದಾರೆ. ಆರೋಪಿ ಶಿವಾನಂದ ಅವ್ರನ್ನ ಕರ್ಕೊಂಡು ಬಂದು ಪೊಲೀಸರಿಂದ ಪಂಚನಾಮೆ ಆಗಿದೆ. ಬೆಳಗಾವಿಯ ಶಿವಬಸವ ನಗರದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಆಮೇಲೆ ತುಂಬ ಡಾಕ್ಯುಮೆಂಟ್ ಸಿಕ್ತಂತೆ, 40 ಬಾಕ್ಸ್. ಅಂದರೆ ಯಾರ್ಯಾರು ಹೂಡಿಕೆ ಮಾಡಿದ್ರು, ಜಾಸ್ತಿ ಬಡ್ಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮುಂದೆ ಬರುತ್ತೆ ಹೇಳ್ತೀನಿ, ಸುಮಾರು 35,000 ಜನ ಮಾಡಿದ್ರಂತೆ ಇನ್ವೆಸ್ಟ್ಮೆಂಟ್. ಅದಕ್ಕೆ ಅದು 4,500 ಕೋಟಿ ಆಗಿರೋದು. ಎಲ್ಲರದು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಇನ್ವೆಸ್ಟ್ಮೆಂಟ್. ಸೊ ಈಗ ಅದೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಅದಕ್ಕೋಸ್ಕರನೇ ಸೀಲ್ ಆಗಿದ್ದ ಕಚೇರಿಯನ್ನು ಓಪನ್ ಮಾಡಿ ಪಂಚನಾಮೆ ಮಾಡಿದ್ದಾರೆ. ಶಿವಾನಂದ ಕಚೇರಿಯಲ್ಲಿ 3,700 ಚೆಕ್ ಮತ್ತು ಬಾಂಡ್ ಪೇಪರ್ಗಳು ಪತ್ತೆಯಾಗಿದೆಯಂತೆ. ಒಂದೇ ವಾರದಲ್ಲಿ ಹೂಡಿಕೆ ಆಗಬೇಕಾಗಿತ್ತು 50 ಕೋಟಿ. ಮುಂದಿನ ಒಂದು ವಾರದಲ್ಲಿ ಹೂಡಿಕೆದಾರರಿಗೆ ನೀಡಬೇಕಾಗಿತ್ತು ಚೆಕ್, ಬಾಂಡ್ ಪೇಪರ್ ಎಲ್ಲ ರೆಡಿ ಇತ್ತು. ಅದು ಏನು 1 ಲಕ್ಷದಿಂದ 25 ಲಕ್ಷ ಮೊತ್ತದ ಒಂದೊಂದು ಬಾಂಡ್ ಅಥವಾ ಚೆಕ್. ಕಚೇರಿಯಲ್ಲಿ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಎಲ್ಲ ಪತ್ತೆಯಾಗಿದೆ. ಇನ್ನೊಂದು ವಾರದಲ್ಲಿ 50 ಕೋಟಿ ಹೂಡಿಕೆ ಆಗಬೇಕಾಗಿತ್ತು. ಏನು ಕೋಟಿ ಅನ್ನೋದಕ್ಕೆ ಬೆಲೆನೇ ಇಲ್ಲ. ನಮ್ಮ ಜನರು ಅಷ್ಟೇ, ಕಂಪ್ನಿ ಯಾವುದು ಏನು ಎತ್ತ ಅಂತ ಏನೂ ನೋಡಲ್ಲ. ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂದ ತಕ್ಷಣ ಇನ್ವೆಸ್ಟ್ ಮಾಡೋದು. ಈಗ ಎಲ್ಲರೂ ಕಳ್ಕೊಂಡು ಕೂತಿದ್ದಾರೆ. ಈಗ ಅಷ್ಟು ದುಡ್ಡನ್ನು ರಿಕವರ್ ಮಾಡಿ ಯಾರ್ಯಾರು ಹೂಡಿಕೆ ಮಾಡಿದ್ದಾರೆ ಎಲ್ರಿಗೂ ವಾಪಸ್ ಕೊಡೋಂಥ ಕೆಲಸ ಆಗಬೇಕು. ಅದು ಯಾವಾಗ ಆಗುತ್ತೋ ಏನು ಕತೆನೋ. ಹಿಂದ್ಗಡೆ ನಾವು ಡೆಮಾಲಿಷ್ ಮಾಡ್ತಾ ಇದ್ದೀವಿ. ಆವಾಗ CP ಸಾಹೇಬರು ಈ ರೋಡಲ್ಲಿ ಫುಲ್ ಈ ಏರಿಯಾನು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಮಾಡಿ ಕೊಡ್ತಾರೆ. ಅದರೊಳಗಡೆ ನನ್ನ ಆ ಪಾರ್ಕಿಂಗ್ ಈಗ ಅದು ಹೋಗ್ಬಿಡುತ್ತೆ. ಲೈವ್ ಆಯ್ತು, ಸ್ಟಾರ್ಟ್ ಆಯ್ತು. ಓಕೆ, ಎಲ್ಲರಿಗೂ ಎಲ್ಲ ಡೀಟೇಲ್ಡ್ ಆಗಿ 1/4 ಗಂಟೆ 15 ಮಿನಿಟ್ಸ್ ನಾನು ಪೂರ್ತಿ ಈ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲರಿಗೂ, ಮಾಧ್ಯಮದ ಸಮಿತ್ರರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೂ ಗೊತ್ತಾಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಅದರಲ್ಲಿಯೂ ಸ್ಪೆಷಲಿ ಪೊಲೀಸ್ ಆಯುಕ್ತರಿಗೆ ನಾನು ಅಭಿನಂದನೆಗಳು ಹೇಳಬೇಕು. ಭಾಳ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಟಾರಿಯಾ ಸಾಹೇಬರಿಗೆ ಹಾಗೂ ಸ್ಟೇಟ್ ನೋಡಲ್ ಆಫೀಸರ್ ಅಮ್ಲನ್ ಬಿಸ್ವಾಸ್ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಅವರು ಲಾಸ್ಟ್ ಒಂದು 6 ಮಂತ್ಸಿಂದ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನನ್ನು ನಾವು ಬಳಸ್ಕೋಬೇಕು ಹಾಗೂ ಅದರದ್ದು ಪದ್ಧತಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಯಾವುದೇ ರೂಮರ್ಸ್, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದರೆ ಹಿಂದಿನ ತಿಂಗಳಲ್ಲಿ ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದರದ್ದು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತಾಯಿದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು, ಈ ಸೆಲ್ಲಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ.
ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆ್ಯಕ್ಟ್ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ ಎರಡು ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ದೀವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನೇ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಎಂಕ್ವೈರಿಯನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿಯನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನು ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದ್ಯಾಟ್ ಇರ್ರೆಗ್ಯುಲಾರಿಟೀಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನ್ನಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರೆ ಅಂದರೆ KPID ಆ್ಯಕ್ಟಲ್ಲಿ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ನಲ್ಲಿ ಇವಾಗ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗೇನಾಯಿತು, ಈ 4,500 ಕೋಟಿ ರೂಪಾಯಿ ಅವ್ಯವಹಾರ RBI ಗೈಡ್ಲೈನ್ಸ್ ಯಾವುದೂ ಫಾಲೋ ಮಾಡಿಲ್ಲ. ಆಮೇಲೆ ಠೇವಣಿ ಸಂಗ್ರಹಿಸಿರೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಆರೋಪಿ ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಈಗಾಗಲೇ ನಾವು ಮಾಡಿದ್ದೀವಿ ಅಂತೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.